ಇದು ನನ್ನ ದೇಹ ಅಂತೀವಿ, ನಾನೇ ದೇಹ ಅನ್ನಲ್ಲ. ನನ್ನ ಬುದ್ಧಿ ಅಂತೀವಿ, ನಾನೇ ಬುದ್ಧಿ ಅನ್ನಲ್ಲ. ನನ್ನ ಮನಸ್ಸು ಅಂತೀವಿ, ನಾನೇ ಮನಸ್ಸು ಅನ್ನಲ್ಲ. ಹಾಗಾದ್ರೆ ನಾನು ಅನ್ನೋದು ಏನು? ಪಂಚಭೂತಗಳಿಂದ ನಮ್ಮ ದೇಹ ಸೃಷ್ಟಿಯಾಗಿದೆ. ಅದೇ ಪಂಚಭೂತಗಳಲ್ಲಿ ಕೊನೆಗೆ ನಮ್ಮ ದೇಹ ಹೋಗಿ ಸೇರುತ್ತೆ. ಇಲ್ಲಿ ನಂದು ಅನ್ನೋದು ಏನೂ ಇಲ್ಲ, ಆದ್ರೂ ಎಲ್ಲ ನಂದು ಅನ್ಸುತ್ತೆ. ಇದೇ ಭಗವಂತನ ಮಾಯೆ. ಹರೇ ಕೃಷ್ಣ ಎವ್ರಿವಾನ್, ವೆಲ್ಕಮ್ ಟು ಡೇ 320. ಭಗವದ್ಗೀತೆಯ ಇಂದಿನ ಶ್ಲೋಕದಲ್ಲಿ ಅರ್ಜುನ ಮೊದಲು ಶ್ರೀ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ದೇಹ, ಆತ್ಮ, ಪ್ರಕೃತಿ, ಜೀವ ಇದೆಲ್ಲವೂ ಏನು ಅಂತ ಕೇಳ್ತಾನೆ. ಶ್ರೀಕೃಷ್ಣ ಇದಕ್ಕೆ ಉತ್ತರಿಸ್ತಾ ಹೇಳ್ತಾರೆ, ದೇಹ ಕರ್ಮಗಳ ಫಲವನ್ನು ಪಡೆಯುವ ಜಾಗ. ಈ ದೇಹ ಒಂದು ಕ್ಷೇತ್ರ, ಅಂದ್ರೆ ಗದ್ದೆ ಅಥವಾ ಕೃಷಿ ಭೂಮಿ. ಎಲ್ಲಾ ಕರ್ಮಗಳು, ಆಲೋಚನೆಗಳು, ಭಾವನೆಗಳು ಮತ್ತು ಇಚ್ಛೆಗಳು ಈ ದೇಹದಲ್ಲಿಯೇ ಬಿತ್ತಲು ಪಡುತ್ತವೆ. ಒಳ್ಳೆಯದನ್ನು ಬಿತ್ತುವುದರಿಂದ ಒಳ್ಳೆ ಫಲ, ಕೆಟ್ಟದನ್ನ ಬಿತ್ತುವುದರಿಂದ ಕೆಟ್ಟ ಫಲ ದೊರೆಯುತ್ತದೆ. ಹಾಗೂ ದೇಹದಲ್ಲಿ ವಾಸಿಸುವ ಆತ್ಮವೇ ಕ್ಷೇತ್ರಜ್ಞ. ಇದು ದೇಹದ ಅಂಗವಲ್ಲ, ದೇಹದಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳಿಗೆ ಸಾಕ್ಷಿ. ದೇಹ ಮತ್ತು ಆತ್ಮದ ಭೇದವನ್ನು ತಿಳಿಯುವುದೇ ಜ್ಞಾನದ ಮೊದಲ ಹೆಜ್ಜೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.